ಈ SIT ಮಾಡೋದಕ್ಕಿಂತ ಮುಂಚೆ ಈಗ ಯಾವಾಗ ಚಿನ್ನಯ್ಯ ಮತ್ತೊಬ್ರು ಈ ಕಂಪ್ಲೇಂಟ್ಗಳು ಕೊಟ್ರು, ನೀವು ಇವತ್ತೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು FIR ರಿಜಿಸ್ಟರ್ ಮಾಡೋದಕ್ಕಿಂತ ಮುಂಚೆ ಒಂದು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅಂತ ಆಗುತ್ತೆ. ಆಯ್ತು, ಆಮೇಲೆ ಅದಾದ್ಮೇಲೆ ಒಂದು FIR ರಿಜಿಸ್ಟರ್ ಮಾಡ್ತಾರೆ. ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಆ ಕಂಪ್ಲೇಂಟ್ನ ವ್ಯಕ್ತಿ, ಕಂಪ್ಲೇನೆಂಟ್ನ ಕ್ರೆಡಿಬಿಲಿಟಿ, ಕಂಪ್ಲೇಂಟ್ ಕೊಟ್ಟಿರೋರು ಸತ್ಯಾಸತ್ಯತೆ ಇದೆಯಾ ಏನು ಅನ್ನುವಂತ ತನಿಖೆ ಮಾಡಲ್ಲ, ಒಂದು ಪ್ರಿಲಿಮಿನರಿ ಆಗಿರುವಂತ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆದ್ರೆ ಈ ಕೇಸ್ನಲ್ಲಿ ಯಾವ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಇಲ್ಲ. ಆರೋಪ ಮಾಡಿದ್ರು ಒಂದು ತಕ್ಷಣದಲ್ಲಿ ಮಾರನೇ ದಿವಸ SIT. ಅವ್ನು ನನ್ನ ಪೆದ್ದ ಏನಪ್ಪ ಈಗ ನಿನ್ ಕತೆ? ಓಕೆ, ಏನಯ್ಯ? ಒಂದ್ ನಿಮಿಷ ನಾನು ಪೆದ್ದ ಅಲ್ಲ, ಒಂದ್ ನಿಮಿಷ. ನನ್ನ ಪ್ರಶ್ನೆ ಇಷ್ಟೇ ಇರೋದು, ಸ್ಮಿತಾ ಅವರೇ, ಇದೇ ರೀತಿಯ ಆರೋಪಗಳು ಧರ್ಮಸ್ಥಳ ಅಲ್ಲದೆ, ಹಿಂದೂ ಧಾರ್ಮಿಕ ಸಂಸ್ಥೆ ಅಲ್ಲದೆ, ಮುಸ್ಲಿಂದೋ ಕ್ರಿಶ್ಚಿಯನ್ದೋ ಸಂಸ್ಥೆ ಮೇಲೆ ಈ ರೀತಿಯಾದಂಥ ಅಪವಾದಗಳು ಬಂದಿದ್ದಿದ್ರೆ ಇದೇ ಸಿದ್ದರಾಮಯ್ಯನವರು, ಇದೇ ಸರ್ಕಾರ ಇದೇ ಧಾವಂತದಲ್ಲಿ ಅರ್ಜೆಂಟ್ ನಲ್ಲಿ SIT ರಚನೆ ಮಾಡುತ್ತಿದ್ರಾ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಯಾವ ಕಾರಣಕ್ಕೂ ಮಾಡಿರ್ತಿರ್ಲಿಲ್ಲ. ಈ ಸತ್ಯ ಜನಕ್ಕೆ ಗೊತ್ತಿದೆ.